ಮನ್ಯಾಗ ವೈನಿ ಇರ್ಲಕ್ಕಾಗಿನೂ ಅಣ್ಣ ಮತ್ತು ಅದು ಲಕ್ಷ್ಮಿ ಕಾಮಿಡಿ ಅದು ನೋಡ್ತಿರ್ತೇವಿ. ಒಂದ ಮನೆ ಊಟ ಎಷ್ಟು ದಿನ ಅಂತೀರಿ ಸರ್? ಅಲ್ಲ ಅವಾಗ ಖಾನಾವಳಿ ಅಂತಿರಲಿಲ್ಲ ಸರ್ ನೀವು? ಅಣ್ಣ ಉತ್ತರ ಸಿಕ್ತು. ಯಾಕಡೆ ದಿಕ್ಕು ಬಾಟ ಮಾಡ್ತಾ ಕಡೆ ಎಲ್ಲ ಒಂದೊಂದು. ನೀವು ಕೊಟ್ಟಿರುವಂಥ ಒಂದು ಭಿಕ್ಷೆ ಒಳಗೆ ಒಂದು ಮನೆ ಕಟ್ಕೊಂಡಿವಿ, ಹೆಂಡ್ರ ಮಕ್ಕಳನ್ನ ನೆಳ್ಳಾಗಿ ಇಟ್ಕೊಂಡು ಜೀವನ ಮಾಡತ್ತೀವಿ. ನಾವು ಮಾಡಿವಿ ಅಂದ್ರೆ ಅದು ನಮ್ಮಿಂದ ಅಲ್ರಿ, ನೀವು ಕೊಟ್ಟು ಭಿಕ್ಷೆ ಒಳಗೆ ನಾವು ಬದುಕಾಕತ್ತೀವಿ. ನಂದಂತ ಏನಿಲ್ಲ. ಆದ್ರೆ ಒಂದು ಮಾತು ಹೆಮ್ಮೆಯಿಂದ ಹೇಳ್ಬಿಡ್ತೀನಿ ಅಣ್ಣ, ನನ್ನ ಬಡತನ ನನ್ನ ಕಷ್ಟ ಕಾಲದಾಗ ನನ್ನ ಹೆಂಡತಿ ನನ್ನ ಕೈ ಹಿಡಿದು ಬಂದ್ಲು. ಆಕೆ ನನ್ನ ಜೊತೆ ಸಪ್ತಪದಿ ತುಳಿದ್ಲು. ಇವತ್ತು ಆಕೆ ಬಂದ ಮ್ಯಾಗ ನನ್ನ ಜೀವನ ಶೈಲಿನ ಬೇರೆ ಆಗೈತಿ, ನಾ ಬದುಕುವಂಥ ಬದುಕ ಬೇರೆ ಆಗೈತಿ. ಕೆಳಗೆ ಬಿದ್ದರು ಮೀಸ ಮಣ್ಣಾಲಿಲ್ಲ ಅನ್ನೋ ಮಂದಿ ನಾವು. ಸಾಯುತನ ಗಂಡ್ಮಕ್ಳು ಪರವಾಗಿ ಸಾಯವ, ಮತ್ತೆ ಮನೆಗೆ ಹೋಗಿ ಐತೆ ನೀ ಮಾಡಿ ಲವ್. ನಾ ಲವ್ನು ಮಾಡೀನಿ, ಮೋಸನೂ ಹೋಗಿನಿ. ಇವತ್ತು ಹಲಗಿನಿ ಹುಡುಗರು ಕರೆಸ್ಕೊಳ್ಳುವಂಗ ಬೆಳೆದು ನಿಂತೀನಿ. ಆಟ ಬಿಟ್ಟು ಹೋದಕ್ಕಿನ ಮಟ್ಟಕ್ಕೆ ಮೆರ್ಯಾಕತ್ತಾಳ ಅಂದ ಮ್ಯಾಗ ಬಿಟ್ಟು ಕೊಟ್ಟ ಮಕ್ಕಳು ಎಟ್ಟು ತಿಂಡಿಲೇ ಮೆರಿಬಾರ್ದು ಮಕ್ಕಳು. ಏನೋ ನಾ ಹಿಂಗಂದ್ರೆ ನೀನು ಹುಡುಗಿಯಾರು ಮೋಸ ಮಾಡ್ತಾ ಇರ್ತೇನೆ ಏನಿದು ಸರ್? ಅವ್ರು ಮೋಸ ಮಾಡ್ಲಿಕ್ಕೆ ಉತ್ತರ ಕರ್ನಾಟಕಕ್ಕೆ ಇಷ್ಟು ಜಾನಪದ ಎದಕ್ಕೆ ಬರ್ತಿದ್ವು ರೀ ಅವರು? ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡೋದು ಎಷ್ಟು ಸತ್ಯ ಐತಿ ಗುರುಗಳ? ಭೂಮಿ ಮ್ಯಾಗ ಸೂರ್ಯಚಂದ್ರರು ಬೆಳಕು ಕೊಡ್ತಾರ ಅನ್ನೋದು ಎಷ್ಟು ಸತ್ಯ ಐತಿ. ಹೌದು. ಈ ಹುಡುಗರು ಜೀವನದಾಗ ಇಂಥ ಹುಡುಗಿಯಾರು ಮೋಸ ಮಾಡ್ತಾರ ಅನ್ನೋದು ಅಷ್ಟ ಸತ್ಯ ಐತಿ ದೋಸ್ತ. ಅವಾಗ 10 ರೂಪಾಯಿ ಇದ್ರೆ ಕೊಡ್ರಿ. ಅದು ನಿನ್ನೋಡ ಕಲ್ತೀನಿ ಮಾಮ, ನಾನು ಅದು ನಿನ್ನೋಡ ಕಲ್ತೀನಿ. ನಾನು ನನ್ನ ಕಡೆ ಚಿಲ್ಲರ ಇಲ್ಲಪ್ಪ. ನನ್ನ ಕಡೆ ಕೊಂಡೇನು ಹೇಳು, ಫೋನ್ ಪೇ ಮಾಡ್ಲೇನ? ಬೇಕಾಗಿಲ್ಲ ನನಗೆ. ನಮ್ಮ ಕಡೆ ಚಿಲ್ಲರ ಆಗಿಲ್ಲ, ಎಲ್ಲ ಏನಿದ್ರು ಡೈರೆಕ್ಟ್. ಥ್ಯಾಂಕ್ ಯು ಮೈಲಾರಣ್ಣ, ಒಳ್ಳೆ ಮಾರ್ಗದರ್ಶನ ಹೇಳಿ. ನಿನ್ನ ಮಾರ್ಗದರ್ಶನದೊಳಗೆ ನಾವು ಹುಷಾರಾಗಿರ್ತೇವೆ. ಹುಡುಗಿ ಕಾಡಲ್ಲಿರೋ ಹುಲಿ ನಂಬ್ರಿ ಸರ್. ಹಾ ಕಾಡಲ್ಲಿರೋ ಹುಲಿ ನಂಬ್ರಿ, ಆದ್ರೆ ಈ ಮೇಕಪ್ ಹಚ್ಚು ಹುಡುಗಿಯಾರ ಒಟ್ಟ ನಂಬಡ್ರಿ. ಇಲ್ಲ ಬರೇ ಹುಡುಗಿಯಾರಿಗೆ ಹುಡುಗರಿಗೆ ಅಷ್ಟೇ ಅಲ್ಲ, ಹುಡುಗಿಯಾರಿಗೂ ಹೇಳ್ತೀನಿ ತಿಳ್ಕೊರಿ. ಒಟ್ಟು ಒಗತ್ತಿಗೆ ಹೇಳ್ರಿ. ಸಿಕ್ಕ ಹುಡುಗ ಲಕ್ಕತ್ತ ತಿಳ್ಕೊಂಡು ಜೀವನ ಮಾಡ್ರಿ. ಕಿಶೆದಾನ ರೊಕ್ಕ ನೋಡಿ ಬೆನ್ನತ್ತಕ್ ಹೋಗ್ಬೇಡ್ರಿ. ಯಾವ ಬಾತೆ? ಮನಸ್ಸು ನೋಡಿ ಪ್ರೀತಿ ಮಾಡ್ರಿ, ಕಿಶೆದಾನ ಪರ್ಸ್ ನೋಡಿ ಪ್ರೀತಿ ಮಾಡ್ಬೇಡ್ರತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ. ಸೂಪರ್. ಯಾಕಂದ್ರೆ ನಾ ಇತ್ತಿತ್ತೊಳಗೆ ಹುಡುಗಿಯಾರ ಮದುವೆ ವಯಸ್ಸಿ ಬಂದಂತ ಹುಡುಗಿಯಾರ ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರ ಗೊತ್ತಾನ? ಅದಕ್ಕೆ ಹಾಡಾನು ಮಾಡೀವ್ರಿ, ಬರ್ತೀವಿ ವಾರದಾಗ. ಅಗರ್ಭ ಶ್ರೀಮಂತ ಇರ್ಬೇಕು, 25 ಎಕರೆ ಹೊಲ ಇರ್ಬೇಕು, ಮಾರುತಿ ಕಾರ್ ಇರ್ಬೇಕು, ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಇರ್ಬೇಕು, ಗಂಡನ ಮನೆ ಹೊರಸಲಾದ ದಾಟಿದ್ರಿ ಎದುರಿಗೆ ಅಪ್ಪ ಅವನ ಫೋಟೋ ಗಾಡಿ ಗೂಟ ಬಿಡದಿರ್ಬೇಕು. ಅದಕ್ಕೆ ಹೇಳ್ತೀನಿ, ದಯವಿಟ್ಟು ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊರಿ, ಜೀವನ ಚಂದ ಇರ್ತೈತಿ. ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರೆ ಇನ್ನೊಬ್ಬ ಮಗ ಸಿಗುದಿಲ್ಲ. ನಾವನ್ ಇಂತ 10 ಹುಡುಗಿಯರು ಹೋದ್ರೆ ಏನಾಯ್ತ, 11ನೇ ಹುಡುಗಿ ತರೋ ಶಕ್ತಿ ದೇವ್ರ ಕೊಡ್ತಾನೆ. ಬರ್ಲಿ ದೂರದ ಚಪ್ಪಾಳೆ. ಏನ್ ಹೆಣ್ಮಕ್ಳ ಬಗ್ಗೆ ಬಾಳ ಜೋರ್ ಮಾತಾಡತ್ತೀರಿ? ಇದು ಗಣ ಮಕ್ಕಳ ಹವಾ ಅಂದ್ರ ಅಣ್ಣ, ಮೊದಲು ತಮ್ಮನ ಪಾಳೆ ಮುಗಿಯನ ಅಣ್ಣ ಬರಾಕತ್ತಿ. ಆಕಿ ಹೀಗೆ ಅಂಜಾತಾಳ, ಮೊದಲು ದೊಡ್ಡವ್ರು ಬೇಡ. ಆ ಕುಸ್ತಿ ಪಾಳೆ ಹಚ್ತಾರ ಗೊತ್ತನ ಹಳ್ಳ್ಯಾಗ. ಕೈ ಕೂಡಿಸ್ಬೇಕಾದ್ರೆ ಮೊದಲು ಆಳು ನೋಡ್ತಾರ. ಈ ಆಳಗ್ ದಕ್ಕಲಿಲ್ಲ ಅಂದ್ರೆ ಆಮೇಲೆ ಬರಾಕ ಸಾಯ್ತಾಳ. ಬೇಡ, ಹೇಳುದು ಕೇಳು. 2 ಮಿನಿಟ್ ಕುಂದ್ರ ಬಾಯ್ವಾ ಮುಂದೆ. ಬಸು ಜ್ಯೋತಿಬಾ ನಾಗರೆಡ್ಡಿ ಕಾಕಂಡಿಕೆ. ಓಕೆ, ಕಾಕಂಡಿಕೆ 50 ರೂಪಾಯಿ ಕಲಾ ಕಾಣಿಕೆ ನೀಡಿದ್ದಾರೆ. ನಮ್ಮ ಮ್ಯೂಸಿಕ್ ಮೇಲಾರವರಿಗೆ ಧನ್ಯವಾದಗಳು. ಇನ್ನೂ ಕಾಣಿಕೆ ಕೊಡೋರಿದ್ರು ಫೋನ್ ಪೇನು ಮಾಡಬಹುದು, ನಡೀತೈತೆ. ಓಕೆ, ಹೆಣ್ಮಕ್ಳ ಬಗ್ಗೆ ಏನೋ ಮಾತಾಡಿದ್ದಲ್ಲ, ಇನ್ನೊಮ್ಮೆ ಹೇಳು. ಇನ್ನೊಮ್ಮೆ ಹೇಳ್ಬೇಕಾ? 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಸನ್ನಿಲು ಏನು ವಿಡಿಯೋ ನೋಡ್ತ. 1,40,000 ಐಫೋನ್ ಮೊಬೈಲ್ ನಮ್ಮ ಹುಡುಗರ ಕೈಯಾಗ ಕೊಟ್ರ ಮೊಬೈಲ್ ಡಿಸ್ಪ್ಲೇ ಹಾಳಾಕೈತೆ ಅಂತ. ಅದೇ 1,40,000 ಐಫೋನ್ ಮೊಬೈಲ್ ಇಂತ ಹುಡುಗಿಯರ ಕೈಯಾಗ ಕೊಟ್ರ ನಮ್ಮಂತ 20 ಹುಡುಗರು ಅಮಾಯಕ ಜೀವನ ಹಾಳಾಕೈತಂತ. ಅದ್ರಾಗ ನಾವು ಇಬ್ರು ಅದೇವಿ 20ರಾಗ. ಹುಡುಗಿಯರ ಬಗ್ಗೆ ಅಷ್ಟು ಸಲೀಸಾಗಿ ಮಾತಾಡ್ಬೇಡ. ಹೆಣ್ಣಂದ್ರೆ ಏನು ನಾ ಮಾತಾಡ ಮಟ್ಟ ಮಾತಾಡ್ಬೇಡ. ನಾವು ಊಟ ಮಾಡಿ ಬರ ನಡ್ರಿ. ಗಂಡು ಮಕ್ಕಳೇ ಸ್ಟ್ರಾಂಗ್ ಗುರು, ಹೆಣ್ಮಕ್ಳೇ ಸ್ಟ್ರಾಂಗ್. ಎದ್ರಾಗ ಹೆಚ್ಚದಿರಿ ನೀವು? ಹೆಣ್ಣಂದ್ರೆ ಏನು? ಹೆಣ್ಣಂದ್ರೆ ಭೂಮಿ, ಹೆಣ್ಣಂದ್ರೆ ನೀರು. ಭೂಮಿ ಒಂದು ಹೆಣ್ಣು ಕರಿ. ಅವಿ ಭೂಮಿ ಹಸಿರಾಗಿರ್ಬೇಕಂದ್ರ ಚಂದ ಇರ್ಬೇಕಂದ್ರ ನಮ್ಮ ಅಪ್ಪ ವರುಣ್ ಅನ್ನುವಂತ ಮಳಿರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಅವ್ನ ಆಟ ಏನೂ ನಡೆಯಂಗಿಲ್ಲ. ಚಂದಾಗಿ ಸಾಹಿತ್ಯ ಕಲ್ಕೊಂಡ ಬಾ. ಹಿರಿಯ ಸಾಹಿತ್ಯಗಳು ನಮ್ಮ ಗುರುಗಳಿಂದ ಈಶ್ವರ ಕನ್ಕೂರ್ ಗುರುಗಳು ಅದಾರ, ಅವ್ರು ಹೇಳ್ಕೊಟ್ಟ ಮಾತಿದ ನನಗೆ. ರಾತ್ರಿ ಟ್ಯೂಷನ್ಗೆ ಹೋಗ್ಬೇಕು ನಾವು ಅಲ್ಲಿ. ನಿನ್ ತಾಯಿನೂ ಒಂದ್ ಹೆಣ್ಣ. ಕಾರ್ಯಕ್ರಮ ಮುಗಿದಿಂದ ರೊಕ್ಕ ಹೆಣಸ್ತಿ ನೋಡ. ಅವಿ ಈ ಲಕ್ಷ್ಮೀದ ಆಮೇಲೆ ಮೊದಲು ಏನಂದಿ, ನಿಮ್ಮ ತಾಯಿನೊಂದ್ ಹೆಣ್ಣ ಅಂದ್ರೆ ಏನಿದ್ರ ಅರ್ಥ? ಓ ಅಂದ್ರೆ ಅವು ಹೊಡೆದಾಳ ಅಂತೇಳಿ ಹುಟ್ಟಿಯತಿ ಏನ? ಅಂದ್ರೆ ನಮ್ಮ ಅಪ್ಪ ಇಲ್ಲಾರ್ದೆ ನಮ್ಮವು ಹೊಡೆದಳ ನವಿ. ಅವು ನಗತ್ತಾಳ. ಪ್ರಕೃತಿ ನಿಯಮ. ಯಾವ ಪ್ರಕೃತಿ? ಅಪ್ಪನ ವಿಕೃತಿ ಇರ್ತೈತಿ ಅಲ್ಲಿ. ನಾ ಚಲೋ ಮಾಡಿದ್ದೆ ಅಂದ್ರೆ ನೀ ತಡೆಯೋದಿಲ್ಲ. ಮತ್ತ
ಅಣ್ಣನ ಪಾಳೆ ಆಮೇಲೆ ತಮ್ಮಗ ನೀಗ್ಲಿಲ್ಲ ಅಂದ್ರೆ ಅಣ್ಣ ಬರಾಕತ್ತಿ ಸರ ಬ್ಲಡ್ ಕುದಿಯಾತೈತಿ ಲಘು ಮಾತಾಡ್ರಿ. ಕರೆ ಆ ಕಡೆ ಜಿಗಿದ್ ಓಡಾಕತ್ತ ಬಾರ ವೈತಾತ ಬಾ. ಬ್ಲಡ್ ಕುದೀತಂದ್ರೆ ವೈನಿ ಮುಂದೆ ಹೇಳ್ತೀನಿ ತಣ್ಣಗ ಮಾಡ್ತಾ. ದಂಡಿಗೆ ಎದರ್ಲಿಲ್ಲ, ದಾಳಿಗೆ ಎದರ್ಲಿಲ್ಲ, ಆಧಾರ್ ಕಾರ್ಡ್ ಫ್ರೀ ಇದ್ದರಿಗೆ ಎದರ್ತೀವ ನಾವು. ತಡಿ ವಿಡಿಯೋ ಮಾಡ್ರಿ, ವಿಡಿಯೋ ಮಾಡಿ ಬರ್ರಿ. ಅವನು 30 ರೂಪಾಯಿ ಪೇರಿನ ಲವ್ಲಿ ಲಿಫ್ಟಿಗೆ ಹಚ್ಕೊಳ್ಳೋ ನಿಮಗೆ ಇಟ್ಟಿರ್ಬೇಕಾದ್ರೆ 270 ರೂಪಾಯಿ ಒಂದು ಕ್ವಾರ್ಟರ್ ನೀರ್ ಹಾಕ್ಲಾರ್ದೆ ಕುಡಿ ಮಕ್ಕಳು ನಾವು. ಅಷ್ಟ ನಮಗೆ ಇಟ್ಟಿರ್ಬಾರ್ದು. ನಾವು ಸರ್ಕಾರ ನಡೆಸಂತೇವ್ ಗೊತ್ತಾ ನಿಮಗ? ಹೆಂಗ್ ನಡೆಸಿರಿ ಸರ್ಕಾರ? ಆಧಾರ್ ಕಾರ್ಡ್ ಫ್ರೀ ಮಾಡಿಸ್ಕೊಂಡೇವಿ. ಓ ಆಧಾರ್ ಕಾರ್ಡ್ ಫ್ರೀ ಮಾಡಿದವ್ರು ಗಂಡಸರಿಲ್ಲ, ಅವರು ಸಿದ್ದರಾಮಯ್ಯ ಸಾಹೇಬ್ರು. ನಾವು ವೋಟ್ ಹಾಕಿವಿ ಅದಕ್ಕಂದೆಲ್ಲ ಫ್ರೀ ಮಾಡ್ಯಾರ ಅವ್ರು. ಓಟ್ ಹಾಕಿರಿ? ನೀವೇನ್ ಹಾಕಿರಿ? ಯಾರಿಗೆ ಹಾಕಿ ಓಟ್? ಸಿದ್ದರಾಮಯ್ಯ. ಯಾರಿಗೆ ಹಾಕಿ ಯಾರಿಗೆ ಕೊಂಡೋದು ಇದು ಹುಡುಗರು ಕೂಡ ಚಂದಿಲ್ಲ. ನಿಮ್ಮ ಮೇಕಪ್ ನೋಡಿ ಎಷ್ಟೋ ಬ್ರೇಕಪ್ ಆಗಿದೆ, ಇತಿಹಾಸ ಭಾಳ ಆಗ್ಯಾವ ನಮಗೆ. ಆಗಲೇ ಏನೇ ಅಂದ್ರೆ ದುಡ್ಡು ಅನಿಸ್ತಿ, ದುಡ್ಡು ಲಕ್ಷ್ಮಿ. ಓ ಲಕ್ಷ್ಮಿ ಅಂದ್ರೆ ರೊಕ್ಕ ಅಂದ್ರೆ ಎಲ್ಲಾನು ದುನಿಯಾ ನಡೀತಾ ತಿಳ್ಕೊಂಡಿರ್ಬೇಕು. ಕರೆ ಆ ರೊಕ್ಕದೊಳಗೆ ನಮ್ಮ ಅಪ್ಪ ಗಾಂಧೀಜಿ ಅದನ್ನ ಅದನ್ನ ಮರ್ಯಾಕ್ ಹೋಗ್ಬೇಡ ನೀನು. ಏನ್ ಮಾಡೋ ನಿಮ್ಮ ಅಪ್ಪ ಎಲ್ಲಿ ಹೋದಲ್ಲಿ ಬಂದ ಬರ್ತಾನ ನಮ್ಮ ಅವ್ನು ಹುಡ್ಕೊಂಡು. ಅಡ್ ಚಂದ ಅದೀವ ಅವು ನೀನು ಅಡುವ ಹಚ್ಚಿರ್. ಎಷ್ಟು ಕುರಿ ಅದ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದ್ರಾಗ ಎಷ್ಟು ಟಗರ್ ಅದ ಅನ್ನೋದು ಇಂಪಾರ್ಟೆಂಟ್. ಹಂಗ ಯಾರ ಮನೆಗೆ ಹಿರಿಯರು ಬಂದ್ರಂದ್ರ ನಿಮ್ಮ ಅವು ಎಲ್ಲಿದಾಳ ಅಪ್ಪಿ ಅನ್ನೋದಿಲ್ಲ, ನಿಮ್ಮ ಅಪ್ಪ ಎಲ್ಲಿದಾನ ಅಂತ ಕೇಳ್ತಾರ. ಈ ಪಾದ ಪುಣ್ಯ ಪಾದ ದೀರ್ಘ ಸುಮಂಗಲಿ ಭವ. ಅಣ್ಣನ ತಮ್ಮನ ಪಾಳ್ಯದಾಗ ಅಣ್ಣ ಒಳ್ಳೆ ಚಾನ್ಸ್ ಹೊಡ್ಕೊಂಡು ಹೋದ. ನಾವು ಮಾಡಿದ್ದು ತಮಾಷೆಗೋಸ್ಕರ, ಖುಷಿಗೋಸ್ಕರ, ತಮ್ಮ ಎಂಟರ್ಟೈನ್ಮೆಂಟ್ಗೋಸ್ಕರ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ಮತ್ತೆ ಮುನ್ನಡೆಸ್ಕೊಂಡು ಹೋಗೋಣ. ಇದು ಕಲಾಸಿಂಚನ ಮೆಲೋಡಿ. ಬೆವರ ಸುರಿಸಿ ರೈತ ದುಡುದರ ವ್ಯಾಪಾರ ತೇಜಿ, ಮಳಿ ಬೆಳಿ ಹಾನಿಯಾದರ 100 ರೂಪಾಯಿ ಕೊಂದ ಕೆಜಿ. ಮುತ್ತೈದೆರೆಟ್ಟ ರೈತ ರಾಶಿ ಮಾಡತಾನ ಪೂಜೆ, ಆ ಅನ್ನದ ಮ್ಯಾಗ ಪಟ್ಟಣದಾಗ ಎಲ್ಲ ನೋಡ್ರಿ ಕಾಳಜಿ. ವಕೀಲಿಯವನ ಕಣ್ಣಾಗ ಎಂದು ಚುಚ್ಚಬಾರ್ದ್ರಿ ಸೂಜಿ, ವಕೀಲಿಯವನ ಕಣ್ಣಾಗ ಎಂದು ಚುಚ್ಚಬಾರ್ದ್ರಿ ಸೂಜಿ. ಹಿಂಗಾದರ ನಾಳಿನ ಬಾಳೆ ಐತ್ರಿ ಬಾಳ ವಜ್ಜಿ, ಹಿಂಗಾದರ ನಾಳಿನ ಬಾಳೆ ಐತ್ರಿ ಬಾಳ ವಜ್ಜಿ. ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ. ಓಕೆ, ಮತ್ತೊಂದು ಪವರ್ಫುಲ್ ಗೀತೆ ಈಗ ನಿಮಗಾಗಿ ಕೇಳಿ ಆನಂದಿಸಿ. ಇದು ಕಲಾಸಿಂಚನ ಮೆಲೋಡಿಸ್ ತಂಡ ಶ್ರೀ ಗಜಾನನ ಮಹಾಮಂಡಳಿಯ ಹಲಗಣಿ ಗ್ರಾಮದೊಳಗೆ ಒಂದು ಅದ್ದೂರಿಯಾಗಿರುವಂತಹ ಒಂದು ರಸಮಂಜರಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಓಕೆ, ಆತ್ ಮುಗಿತ್ ಮಾತ್ ನಾ ಏನ್ ಆಡ್ಲಿ ಮುಂದೆ. ಓಕೆ, ನಿಮಗಿನ ಹೆಚ್ಚಿಂದ ಏನಿಲ್ಲ ಕೇಳ್ರಿ ಅನ್ನಾಡು. ಚಿನ್ನದ ಗೊಂಬಿ ಅಂತ ನಿನ್ನ ಪ್ರೀತಿ ಮಾಡೇನಲ್ಲ, ನಿಮ್ಮ ಮನಿ ಮಂದಿ ಎಲ್ಲ ಸೇರಿ ಮೋಸ ಮಾಡ್ಯಾರಲ್ಲ. ಮುತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮವಾನ. ನನ್ನ ಲವ್ ಮಾಡಿ ಬಿಟ್ಟೋಗಾಳು, ನನ್ನ ಗೆಳೆಯಾಗ ಸಟ್ಟಾಗಾಳು. ಪಾಕಿಟ ನೋಡಿ ಕಣ್ಣ ಹೊಡೆದಾಳು, ಪಾರ್ಲೆ ಬಿಸಗೀಟ ತಿನ್ಸೋಗಾಳು. ದೋಸ್ತ ಬ್ಯಾಡೋ ದೋಸ್ತ ಹೇಳೋ ಮಾತ ಕೇಳೋ ನನ್ನ ಖುಷಿ ಐತಿ. ಇದು ಬ್ಯಾರೆ ಊರು. ನಿನ್ನ ಊರಾಗ ಬಂದಾಗ ಅದೇ ಹಾಡ 10 ಸಲ ಹಾಡ್ತೀನಿ ನಾನು. ನೀನು ಒಬ್ಬನಲ್ಲ ಶಾಂತಿ. ನಾದೇನಲ್ಲ ತಲೆ ಕೆಡ್ಸ್ಕೋಬಿಟ್ಟು ನಿಮ್ಮೆಲ್ಲ ಹಾಡ ಆಡಿಸ್ತೀನಿ, ಸಮಾಧಾನ ಇರಬೇಕು ಒಟ್ಟ. ಓಕೆನಾ? ಹಾ, ಈಗ ಕಾರ್ಯಕ್ರಮವನ್ನ ನೇರವಾಗಿ ಈಗಾಗಲೇ ಪ್ರಾರಂಭ ಆಗಿ ಈಗೆಲ್ಲ ಕೆಲವರು ಕೂಡ ಎಂಟ್ರಿ ಸೂಪರ್ ಹಿಟ್ ಆಗಿದೆ. ಈಗ ಗೋಪಾಲ್ ಇಂಚಗಿರಿ ಯೂಟ್ಯೂಬ್ ಚಾನೆಲ್ ಕೂಡ ಡಿಫ್ರೆಂಟ್ ಕ್ವಶನ್ ಕೇಳಕ್ ಶುರು ಮಾಡ್ಯಾರ. ಸ್ವಲ್ಪ ಮಜಬೂತ ಕ್ವಶನ್ಗಳಿರ್ಲಿ. ಯಾರ್ಯಾರಿಗೆ ನೇರವಾಗಿ ಅವ್ರಿಗೇನು ಅವ್ರ ಲೈಫ್ ನೊಳಗೆ ಕಲಾವಿದರ ಲೈಫ್ ಬಗ್ಗೆ ತಿಳ್ಕೊಬೇಕಾಗಿತ್ತಂದ್ರೂ ಕೂಡ ಕ್ವಶನ್ಸ್ ಹಾಕ್ರಿ. ಈಗ ವರ್ಷ ಡಿಕೆಡಿ ಡ್ಯಾನ್ಸ್ ಸೂಪರ್ ಹಿಟ್ ಆಗಿದೆ. ಚೆಕ್ ರೆಡಿ ಸ್ಟಾರ್ಸ್. ಯಾವೂರ ನೀ ಯಾರ, ಯಾವುದು ನಿನ್ನ ಊರ, ಗುರ್ತ ಸಿಕ್ಕಿಲ್ಲ ಇನ್ನು ಹುಡುಗಿ ನನಗ ಪೂರ. ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ ಹಾಡ ಹಚ್ಚಿ ಮಂಡ್ಯಾಗ. ಕುಣಿಯಾಕ ಬಂದಿ ನಮ್ಮ ಊರಾಗ, ಡಿಜೆ
ಹುಚ್ಚಿ ಮಂದ್ಯಾಗ ಒಂದಿನಿ ಹಾರಿ ಹುಬ್ಬಳ್ಳಿ ತೋರಿ ಒಂದಿನಿ ಹಾರಿ ಮುಗಿಸುವ ನೀ ಮಾರಿ ಹುಡುಗಿ ಮುಗಿಸುವ ನೀ ಮಾರಿ ನಿನ್ನ ಮ್ಯಾಲೆ ಮನಸಾಗಿ ಬಂದಿನಿ ಹೋವಾರಿ ನಿನ್ನ ಮ್ಯಾಲೆ ಮನಸಾಗಿ ಬಂದಿನಿ ಹೋವಾರಿ ಹುಚ್ಚಿ ಸದರ ನೀ ಹೋದೆ ಏ ಮಾವ ಏನ ಹುಡುಗಿ ಚಿಟಿ ಚಿಟಿ ಬಾರಿಗೆ ಹೋದೇನ ಬಿಯರ ಕುಡ್ದೇನ ಬಾರಿಗೆ ಹೋದೇನ ಬಿಯರ ಕುಡ್ದೇನ ನಿಸೆನ ಏರ್ತಿಲ್ಲ ನಂಗ ನಿಸೆನ ಏರ್ತಿಲ್ಲ ನಾನೇ 30 ಕುಡ್ದಿನೇನ ಇಲ್ಲ 60 ಕುಡ್ದಿನೇನ ನಾನೇ 30 ಕುಡ್ದಿನೇನ ಇಲ್ಲ 60 ಕುಡ್ದೇನೇನ ಬಾರಿಗೆ ಹೋದೇನ ಬಿಯರ ಕುಡ್ದೇನ ಬಾರಿಗೆ ಹೋದೇನ ಬಿಯರ ಕುಡ್ದೇನ ನಿಸೆನ ಏರ್ತಿಲ್ಲ ನಂಗ ನಿಸೆನ ಏರ್ತಿಲ್ಲ ಏ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಕಾಟ ಗಿಡ್ಡಿ ಬರ್ತಾಳ ನೋಡ ಹೈಸ್ಕೂಲ ಬಿಟ್ಟ ಸಂಜಾಗ ನಿಂತ ನನಗ ಮಾಡ್ತಾಳ ಕಾಟ ಏನು ಚಂದೈಕಿ ನೋಟ ಹೊಡಿಸಾಳ ಕೂದಲ ಕಟ್ಟ ಏನು ಚಂದೈಕಿ ನೋಟ ಹೊಡಿಸಾಳ ಕೂದಲ ಕಟ್ಟ ಈಕಿ ಚಕುನಿ ತಾಳೋ ಯಪ್ಪ ಕಟ್ಟ ಕೈ ಮಾವಳಂದ ಬರಸ ತಾಳೋ ಮೈಗೆ ಮೈ ಬೆಕ್ಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸೊಯ್ ಸೊಯ್ ಹೊಂಟಂಗ ರೈ ರೈ ಸ್ವಂಟಾರಿ ಇಲ್ಲೇನು ವಾವ್ ಸೂಪರ್. ಕೆಂಪನ ಬಣ್ಣ ಮರತ್ಯಾಕ ಕುಂತೀವಿ ನನ್ನ ಸಾಕಾಯಿತೋ ಮನ ನೊಂದಿತೋ ಎಲ್ಲಿ ನೋಡಿದರು ಮೋಸ ಮರತೋಯಿತೋ ಪ್ರೀತಿ ಸತ್ತೋಯಿತೋ ಮರಿಲಾರೆ ಕಟ್ಟಿದ ಕನಸ ಹುಡುಗಿ ನೀ ಕುಣ್ಯಾಕತ್ರ ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ. ಹುಡುಗಿ ನೀ ಕುಣ್ಯಾಕತ್ರ ನಿನ್ನ ಕಾಲ ನೆಲಕ್ಕೆ ಹತ್ತೋದಿಲ್ಲ. ನಿನ್ನ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ಹಲಗನಿ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ. ಹುಡುಗಿ ನಿದ್ದಿನ ಹತ್ತೋದಿಲ್ಲ. ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರು ಮುಂದಿನ ದೀಪಾನ ಬ್ಯಾರೆ. ಮನೆಯಲ್ಲಿ ಸಾವಿರಾರು ದೀಪಗಳಿದ್ರೇನು ದೇವರು ಮುಂದಿನ ದೀಪಾನ ಬ್ಯಾರೆ. ಕಣ್ಣು ಮುಂದ ಸಾವಿರಾರು ಹುಡುಗಿಯರಿದ್ರೇನು ಮನಸ್ಸಿನಾಗಿರೋ ಹುಡುಗಿನ ಬ್ಯಾರೆ. ಓಕೆ, ಈಗ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ ಧ್ವನಿಯಲ್ಲಿ ಮುಂದಿನ ಗೀತೆ. ಇದಾದ ನಂತರ ಸ್ವಲ್ಪ ಸಮಯ ತಮ್ಮೆಲ್ಲರಿಗೆ ಹಾಸ್ಯದ ಹೊನಲಲ್ಲಿ ತಿಳಿಸ್ಲಿಕ್ಕೆ ಎಲ್ಲ ಆಡ್ಸೋಣ ಇನ್ನ ಗೋಪಾಲ್ ಎಂಚಗೇರಿ ಸ್ಪೆಷಲ್ ಮಿಮಿಕ್ರಿ ಐತಿನ ಅದು ಇನ್ನ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಹಾಡುಗಳು. ಕಮಿಟಿ ಒಂದು ಡೈರೆಕ್ಷನ್ ಇರುತ್ತೆ. ಈಗ ಒಂದು ಅನೌನ್ಸ್ಮೆಂಟ್ ಐತಿ, ದಯವಿಟ್ಟು ಸಹಕರಿಸಿ. ಮಿಮಿಕ್ರಿ ಆಗಿರ್ಬೋದು ಎಲ್ಲವುಗಳನ್ನು ತೆಗೆದುಕೊಂಡು ಬರ್ತೀವಿ. ಅದ್ರಾಗ ಅತಿ ಹೆಚ್ಚು ಒತ್ತು ಕೊಡ್ರಿ ಅಂತ ನಮ್ಮ ಕಮಿಟಿಯವರು ಬಹಳ ಪ್ರೀತಿಯಿಂದ ಹೇಳ್ಯಾರ. ಅದು ಯಾವುದಕ್ಕಪ್ಪ ಅಂದ್ರ ಉತ್ತರ ಕರ್ನಾಟಕ ಅಂದ್ರ ಅದು ಜಾನಪದಗಳ ತವರೂರು ಅಂತ ಕರಿತೀವಿ, ಜಾನಪದ ಹಾಡುಗಳ ತವರೂರು. ಹಾಗಾಗಿ ಜಾನಪದ ಹಾಡುಗಳಿಗೇನೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಕಮಿಟಿ ಅಪೇಕ್ಷೆ ಮೇರೆಗೆ. ಅದು ವಿಶೇಷವಾಗಿ ನಮ್ಮ ಮಠದ ಓಣಿಕ ಸಾಮ್ರಾಟ್. ಎಸ್ ಸೂಪರ್ ತಗೊಂಬೈಲಾರಿ. ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ, ಪ್ರೀತಿ ಪದ ಹುಟ್ಟಿಸಿ ಮನಸ ಬಿಡಗಾಯಿಸಿ, ಅಗಲಿ ಆಗು ನೋವ ಯಾರಿಗೆಳು ಗೆಳತಿ ಬರಿಯಳುವುದ. ಸಿಕ್ಕಂಗ ಮುತ್ತ ಕೋಡಾಕಿ, ಸಿಕ್ಕಲಿ ತೆಕ್ಕಿ ಬಡಿಯಾಕಿ, ಬೆಳ್ಳನ ಮಾರಿ ತೆಳ್ಳನ ಸೀರ್ಯಾಗ ಏಕ ನಂಬರ್ ಕಾನಾಕಿ. ಮಾವ ಮಾವ ಅಂತ ಮೆತ್ತಗ ಮಾತಾಡಿ ಕೇಳರಿ ಬಲ್ಲಂಗ ಬರ್ಸಾಕಿ, ಮೈ ಮರ್ದ ಇಂದಿಗೆ 3 ವರ್ಷ ಆತ ಅದಿಯ. ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿ ಮಂಜು. ಒಂದ ಕಾಣಿಕೆ ಕೊಟ್ಟ ಮಾನ್ಯರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಹಾಡ ಹಾಡುವಾಗ ಒಂದು 100 ಸಲ ಆದ್ರೂ ಪ್ರಾಕ್ಟೀಸ್ ಮಾಡ್ಕೋ, ಒಟ್ಟೆ ಸಾಧ್ಯ ಆದಷ್ಟು. ಒಟ್ಟೆ ತಲೆ ಕೆಡಿಸ್ಕೊಂಡು, ಓಕೆ? ಅದು ಏನೇ ಆಗ್ಲಿ, ಏಳ್ಲಿ ಬೀಳ್ಲಿ, ಒಟ್ಟೆ ಗಟ್ಟಿಯಾಗಿ ನಿಂತ್ಕೊಂಡು ಹಾಡು. ಓಕೆ, ಈಗ ನಮ್ಮ ವಿಶೇಷವಾಗಿರುವಂತಹ ಕಲಾವಿದರು
ಕುಂದಾನಗರಿ ಧಾರವಾಡ ಪೇಡ ಅನ್ನುವಂತ ಹಾಡಿನ ಮೂಲಕ ಇಡೀ ಮನಸ್ಸನ್ನ ಗೆದ್ದಿರ್ತಕ್ಕಂಥವರು ನಮ್ಮ ಈಶ್ವರ್ ಕಣಕೂರ್ ಸರ್ ಅವರು ಒಂದು ಸೊಗಸಾದ ಗೀತೆ. ಆ ಗೀತೆ ಆಗಣ ನಿಜವಾಗ್ಲೂ ಈ ಒಂದು ಗೀತೆ ಅಂದ್ರೆ ಬಹಳ ಇಂಪಾರ್ಟೆಂಟ್. ಯಾವ್ದಂದ್ರ ತಾಯಿ ಬಗ್ಗೆ. ಒಂದು ಆರ್ಕೆಸ್ಟ್ರಾ ಅಂದ್ರೆ ಬರೀ ಜಾನಪದ ಹಾಡಂತಲ್ಲ, ತಾಯಿ ಬಗ್ಗೆನೂ ಕೂಡ ವಿಶೇಷವಾದ ಹಾಡೈತೆ. ಹಾಡು ಕೇಳಿದ್ರೆ ಮೋಸ್ಟ್ಲಿ ನಿಮ್ಮ ಮನಸ್ಸು ಕಲ್ಲು ಮನಸ್ಸುಗಳು ಕೂಡ ಕರಗ್ತಾವ. ಆ ಹಾಡನ್ನ ಕೇಳಿ ಮುಂದಿನ ಹೆಜ್ಜೆಯನ್ನು ಇಡಕತ್ರಿ. ಓಕೆನಾ? ಈಗ ಪ್ರಿಯಾ ಅವರು ಜೊತೆಯಾಗಿ ಸಾಥ್ ನೀಡ್ತಾರೆ. ಸೊ ಕೇಳಿ ಆನಂದಿಸಿ. ವಿಜಯಪುರ ಜಿಲ್ಲೆ ಹಲಗಲಿ ಊರ ಕೇಳ ನನ್ನೂರ, ಹಲಗಲಿ ಜಾತ್ರೆಗೆ ಬಂದಿ ಹುಡುಗಿ ನಿಂದ ಯಾವೂರ? ಮಹಾರಾಷ್ಟ್ರ ಮಲ್ಲಿಗೆಯಂಗ ನಿನ್ನ ಮಾರಿ ಬಣ್ಣ, ನಿನ್ನ ಹಡೆದವ್ವಗ ನನ್ನ ನಮನ. ಹಿಂದಿಂದ ಬರಬೇಡ ಅಲಗಲಿ ಅಮ್ಮೇರ, ಜೀವನದಾಗ ಕಂಡಿರಿಲ್ಲೋ ನನ್ನ ಹುಡುಗಿ. ಗೀತೆನ ತಾವೆಲ್ಲರೂ ಕೇಳಿದ್ರಿ. ಈಶ್ವರ್ ಕನಕೂರು ಗುರುಗಳಿಗೆ ಹಾಗೆ ಪ್ರಿಯಾಜಿಗೆ ಧನ್ಯವಾದಗಳು ಸಲ್ಲಿಸ್ತಾ ಈಗ ಮತ್ತೆ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರ ಧ್ವನಿಯಲ್ಲಿ ಮುಂದಿನ ಹಾಡು. ಗೆಳತಿ ಹೇಳಿದ್ದಳು ಯಾವುದೇ ಕಾರಣಕ್ಕೂ ನೀ ನನಗೆ ಕೈ ಕೊಡಬೇಡ ಎಂದು. ಗೆಳತಿ ಹೇಳಿದ್ದಳು ಯಾವುದೇ ಕಾರಣಕ್ಕೂ ನೀ ನನಗೆ ಕೈ ಕೊಡಬೇಡ ಎಂದು. ಅದಕ್ಕಾಗಿ ಅವಳು ನೀರಲ್ಲಿ ಮುಳುಗಿ ಸಾಯುತ್ತಿದ್ದರೂ ನಾ ಅವಳಿಗೆ ಕೈ ಕೊಡಲೇ ಇಲ್ಲ. ಗುಡ್ ಬಾಯ್ ಸೌಂಡ್. ಮರಿದಿಲ್ಲ ಗೆಳತಿ ಸಾಯುವತನ ನೀ ನನ್ನ ಜೀವನ, ನಾ ನಿನ್ನ ಸ್ವಾದರ ಮಾವನ, ನನ್ನ ಮುದ್ದಿನ ಸಸಿ ನೀನ. ನಾ ನಿನ್ನ ಸ್ವಾದರ ಮಾವನ, ನನ್ನ ಮುದ್ದಿನ ಸಸಿ ನೀನ. ಹೌದ ಗೆಳತಿ ಹೌದ ಮಾವ, ಪ್ರೀತಿ ಮಾಡಿದ ನಿನ್ನ ಪ್ರೀತಿ ನಿಜವೇನ. ಮ್ಯೂಸಿಕ್ ಮೇಲಾರಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಹಾಗೆ ಪ್ರಿಯಾಜಿ ಅವರಿಗೂ ಕೂಡ ಧನ್ಯವಾದಗಳು ಸಲ್ಲಿಸ್ತಾ ಈಗ ಮತ್ತೆ ನಮ್ಮ ಮಲ್ಲು ತಟ್ಟಿಯವರ ಧ್ವನಿಯಲ್ಲಿ ಮುಂದಿನ ಗೀತೆ ಕೇಳಿ ಆನಂದಿಸಿ. ಹುಡುಗಿ ನಕ್ಕರೆ ಮುಂಗಾರು ಮಳೆ, ಹುಡುಗ ನಕ್ಕರೆ ಹಿಂಗಾರು ಮಳೆ. ಹುಡುಗಿ ನಕ್ಕರೆ ಮುಂಗಾರು ಮಳೆ, ಹುಡುಗ ನಕ್ಕರೆ ಹಿಂಗಾರು ಮಳೆ. ಅಪ್ಪಿ ತಪ್ಪಿ ಇಬ್ರು ಕೂಡಿ ನಗಬಾರ್ದ ನಕ್ರ ಮಣಿ ತುಂಬಾ ಮಕ್ಕಳೇ 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 ಅಂತ ಹೇಳ್ತಾ. ಓಕೆ, ಥ್ಯಾಂಕ್ ಯು. ಈಗಾಗಲೇ ನಾನು ಆಗ್ಲೇ ಹೇಳಿದ್ದೆ ಒಂದಿಷ್ಟು ಕ್ವಶನ್ಸ್ಗಳು ಬಂದವ. ನಮ್ಮ ವಿಕಾಸ್ ಅವರು ಒಂದು ಕ್ವಶನ್ ಕೇಳ್ಯಾರ, ಜೀವನದಲ್ಲಿ ಯಾವ ವಿಷಯ ಮುಖ್ಯ ಮತ್ತು ಅದು ಯಾವುದು ಅಂತಕ್ಕಂಥದ್ದು. ಹಲವಾರು ಪ್ರಶ್ನೆಗಳು ಓದ್ತೀನಿ, ಆಮೇಲೆ ಅವಕ್ಕ ವಿಷಯಗಳನ್ನ ಕೊಡೋಣ. ಆಮೇಲೆ ಆಕಾಶ ದಳವಾಯಿ ಅವರು ಸಾಧನೆಯ ಪ್ರತಿರೂಪ ಏನು ಅಂತ ಕೇಳಕತ್ತಾರ. ಇದಕ್ಕೆ ಆನ್ಸರ್ ಈಗಲೇ ಕೊಟ್ಟು ಬಿಡ್ತೀನಿ. ಮೇಲೆ ಬಾಯ್ಲಿ ನಿಂದ್ರಿ ಇಲ್ಲಿ ಗಟ್ಟಿಯಾಗಿ. ನಿಮ್ಮ ಪ್ರಶ್ನೆಗೆ ಉತ್ತರ ಮೈಲಾರಿ. ಸಾಧನೆಯ ಪ್ರತಿರೂಪ ಮೈಲಾರಿ. ಬರಲಿ ಜೋರಾದ ಚಪ್ಪಾಳಿಗಳು. ಒಬ್ಬ ಸಾಧಕನಿಗೆ ಸಮಯ ಪ್ರಜ್ಞೆ, ತಾಳ್ಮೆ, ಸಹನೆ ಇದ್ರ ಎಷ್ಟು ದೊಡ್ಡ ಮಟ್ಟಕ್ಕಾದ್ರೂ ಬೆಳಿಬೇಕು ಅನ್ನೋದು ಜೀವಂತ ಉದಾಹರಣೆ ನಮ್ಮ ಮೈಲಾರಿ ಅವರು. ಬರ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳಿಗಳು. ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಗ್ತೀನಿ. ಹಲವಾರು ಪ್ರಶ್ನೆಗಳಾದ್ರು ನಂತರ ಹೇಳ್ತೇನೆ ನಾನು. ಓಕೆ, ಥ್ಯಾಂಕ್ ಯು. ಆಮೇಲೆ ವಿಶೇಷವಾಗಿ ನಿಮ್ಮ ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಗಣೇಶ ಸೊನ್ನದವರು ನಿಮ್ಮ ಕಾರ್ಯಕ್ರಮ ಹೀಗೆ 100 ವರ್ಷ ಯಶಸ್ಸಾಗಲಿ ಅಂತ ಶುಭ ಹಾರೈಸಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಖಂಡಿತವಾಗಿಯೂ ಕೂಡ. ಆಮೇಲೆ ನಮ್ಮ ಆಕಾಶ ತೋಟದವರು ಸರ್, ಈ ಟೀಮ್ ಇಷ್ಟು ದೊಡ್ಡದಾಗಿ ಬೆಳೆದಕ್ಕೆ ಕಾರಣ ಏನು ಮತ್ತು ಯಾರು ಅಂತ ಕೇಳಾಕತ್ತೀರಿ. ಖಂಡಿತವಾಗಿ ಅದಕ್ಕೆ ಉತ್ತರ ಹೇಳ್ತೀವಿ ನಾವು. ಖಂಡಿತವಾಗಿ ನೀವೇನಾ ಅದು ಹೇಳ್ತೀನಿ. ನಾವು ಹಲವಾರು ಪ್ರಶ್ನೆಗಳು ಅದಾವಲ್ಲ, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀನಿ ಖಂಡಿತವಾಗಿಯೂ. ಈಗ ಮತ್ತೆ ಕಾರ್ಯಕ್ರಮವನ್ನ ನಮ್ಮ ಮಲ್ಲು ಮುದ್ದೇಬಿಯಾಳವರು ಒಂದು ಸೊಗಸಾದ ಗೀತೆಯನ್ನ ಹಾಡಿ ನಿಮಗೆ ಪಕ್ಕಾ ಮನೋರಂಜನೆ ಕೊಡೋದಕ್ಕೆ ನಮ್ಮೆಲ್ಲಾ ಕಲಾವಿದರು ರೆಡಿ ಆಗಿದ್ದಾರೆ. ಒನ್ ಬೈ ಕೇಳಿ ಎಂಜಾಯ್ ಮಾಡಿ. ಇದಾಗಣ ಬೇರೆ ಬೇರೆ ಬರೀ ಇಂಥ ಕ್ವಶನ್ಸ್ ಅಲ್ಲ, ಡೈರೆಕ್ಟ್ ನೀವು ಮಹಿಳೆಯರಿಗೆ ಕ್ವಶನ್ ಕೇಳಬಹುದು. ಅವ್ರು ಏನಾದ್ರೂ ವಿಶೇಷವಾಗಿ ಅವ್ರಿಗೆ ಕೇಳಬಹುದು, ಇಲ್ಲ ಈಶ್ವರ್ ಕಣಕೂರ್ ಸರ್ ಕೇಳಬಹುದು. ಅದೇ ಮೈಲಾರಿ ಅವರಿಗೆ ಡೈರೆಕ್ಟ್ ಆಗಿ ಕೇಳಿಬಿಡ್ರಿ. ಅಣ್ಣ ಮನ್ಯಾಗ ವೈನಿ ಇರ್ಲಕ್ಕಾಗಿ ನಾವು ಹೊರಗೆ ಯಾಕೆ ನೀ ಹಂಗಿಂಗ ಸೆಟಪ್ ಅಂತ ಕೇಳಿ ಬಿಡು ಪಾಪ ಹೋಗಿ. ಓಕೆ, ಏನ ಕ್ವಶನ್ ಏನಾರ ತಗೋ, ಮೈಕ್ ತಗೋ, ಹಂಗ ಅಲ್ಲೇ ನೋಡ್ ತಗೋ. ಸರಿ ಬಾ ಇಲ್ಲೇ ಬಾ, ಇನ್ನೊಮ್ಮೆ ಕೇಳ್ರಿ ಅನ್ನ ಕೇಳ. ಮನ್ಯಾಗ ವೈನಿ ಇರ್ಲಕ್ಕಾಗಿನೂ ಅಣ್ಣ ಮತ್ತು ಅದು ಲಕ್ಷ್ಮಿ ಕಾಮಿಡಿ ಅದು ನೋಡ್ತಿರ್ತೇವಿ. ಒಂದ ಮನೆ ಊಟ ಎಷ್ಟು ದಿನ ಅಂತೀರಿ ಸರ್? ಅಲ್ಲ ಅವಾಗ ಕಾನಾವಳಿ ಅಂತಿರಲಿಲ್ಲ ಸರ್ ನೀವು? ಅಣ್ಣ ಉತ್ತರ ಸಿಕ್ತು. ಯಾಕಡೆ ದಿಕ್ಕು ಬಾಟ ಮಾಡ್ತೆ ಆ ಕಡೆ ಎಲ್ಲ ಒಂದೊಂದು ಅಲ್ಲಿ ಸರ್ ಏನಿಲ್ರಿ,
ಎಲ್ಲಿ ಇಲ್ಲ ಏನಿಲ್ಲ ನಾ ಮಜಾಕ್ ಮಾಡಿದೆ ಬಟ್ ನನ್ನ ಜೀವನದೊಳಗೆ ನಾ ಮಾತ್ರ ಸೀರಿಯಸ್ ಮ್ಯೂಸಿಕ್ ಮೈಲಾರಿ ನೀವೇನು ಜಾನಪದ ಗಾಯಕ ಅಂತ ಗುರುತಿಸಿರೇನ ನಾವೇನು ದೊಡ್ಡ ಅಷ್ಟು ಮಟ್ಟ ಸಾಧನೆ ಏನಲ್ರಿ ಸುಮ್ಮ ಜೀವನ ಕಟ್ಕೊಂಡು ಜೀವನ ಮಾಡಾಕತ್ತೀವಿ 3 ಹೊತ್ತಿನ ಊಟಕ್ಕೆ ಏನೂ ಕೊರತಿಲ್ಲ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ 3 ಹೊತ್ತು ಹೊಡೆ ತುಂಬ ಊಟ ಮಾಡಿ ಕಣ್ತುಂಬ ನಿದ್ದೆ ಮಾಡಾತ್ತೀವಿ. ನೀವು ಕೊಟ್ಟಿರುವಂಥ ಒಂದು ಭಿಕ್ಷೆ ಒಳಗೆ ಒಂದು ಮನೆ ಕಟ್ಕೊಂಡಿವಿ, ಹೆಂಡ್ರ ಮಕ್ಕಳನ್ನ ನೆಳ್ಳಾಗಿ ಇಟ್ಕೊಂಡು ಜೀವನ ಮಾಡತ್ತೀವಿ. ನಾವು ಮಾಡಿವಂದ್ರೆ ಅದು ನಮ್ಮಿಂದ ಅಲ್ರಿನ, ನೀವು ಕೊಟ್ಟು ಭಿಕ್ಷೆ ಒಳಗೆ ನಾವು ಬದುಕಾಕತ್ತೀವಿ. ನಂದಂತ ಏನಿಲ್ಲನ. ಆದ್ರೆ ಒಂದು ಮಾತು ಹೆಮ್ಮೆಯಿಂದ ಹೇಳ್ಬಿಡ್ತೀನಣ್ಣ, ನನ್ನ ಬಡತನ ನನ್ನ ಕಷ್ಟ ಕಾಲದಾಗ ನನ್ನ ಹೆಂಡತಿ ನನ್ನ ಕೈ ಹಿಡಿದು ಬಂದ್ಲು. ಆಕೆ ನನ್ನ ಜೊತೆ ಸಪ್ತಪದಿ ತುಳಿದ್ಲು. ಇವತ್ತು ಆಕೆ ಬಂದ ಮ್ಯಾಗ ನನ್ನ ಜೀವನ ಶೈಲಿನ ಬೇರೆ ಆಗೈತಿ, ನಾ ಬದುಕುವಂಥ ಬೇರೆ ಆಗೈತಿ. ಅದಕ್ಕೆ ಒಂದೊಂದು ಗಂಡಿನಿಂದ ಒಂದೊಂದು ಹೆಣ್ಣಿನ ಆಸೆ ಇರುತ್ತಂತ. ಆದ್ರೆ ನಾ ಮಾತಾಡೋ ಬಿಟ್ಟು ಕೊಡಂಗಿಲ್ಲ. ಮತ್ತು ಗಂಡ್ಮಕ್ಳು ಪರವಾಗಿ ಕಟ್ಟದಾಡವನ ಅದಂತಾರಲ್ರಿ, ಕೆಳಗೆ ಬಿದ್ರು ಮೀಸ ಮಣ್ಣ ಅಲ್ಲಿಲ್ಲ ಅನ್ನೋ ಮಂದಿ ನಾವು. ಸಾಯುತನ ಗಂಡ್ಮಕ್ಳು ಪರವಾಗಿ ಸಾಯವ, ಮತ್ತೆ ಮನೆಗೆ ಹೋಗಿ ಐತೆ ಖಾನಾವಳಿ ಬಂದಕೈತೆ ಅವನ ಕೈ ಕಟ್ಲಿಕ್ಕೆ. ನಿಜವಾಗ್ಲೂ ಗ್ರೇಟ್. ಇನ್ನೊಂದು ಮಹಿಳೆಯರು ಏನು ಗೊತ್ತಾನ ನನಗ, ಈ ಊರಿಗೆ ಕಾರ್ಯಕ್ರಮ ಬುಕ್ ಮಾಡಿದ್ರು ಕಮಿಟಿಯವರು. ಒಂದು ಕ್ಲಾರಿಟಿ, ಪಬ್ಲಿಕ್ಕಿಗೆ ಒಂದು ರೆಸ್ಪಾನ್ಸ್ ಒಂದು ಹೇಳ್ಬಿಡ್ತೀನಿ ಈಗ. ವಿಶೇಷವಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ, ನಮ್ಮ ಬ್ಯಾನರ್ದಾಗ ಏನು ಅನೌನ್ಸ್ಮೆಂಟ್ ಮಾಡಿರ್ತೀವಿ ಖಂಡಿತವಾಗಿ ಬಂದಿರ್ತೀವಿ ನಾವು. ಭಾಳ ಜನ ಕಮಿಟಿಗೆ ಅಂತಿದ್ರಂತ, ಇವತ್ತ ನಿಮ್ಮ ಊರಿಗೆ ಮಹಿಳೆಯರನ್ನು ಬರೋದಿಲ್ಲ, ಆ ಕಲಾವಿದರೆಲ್ಲ ಬೇರೆ ಬೇರೆ ಕಡೆ ಅದಾರ, ಅಲ್ಲಿ ಅದಾರ ಇಲ್ಲಿ ಅದಾರ ಅಂತ ಹೇಳ್ತಿದ್ರು. ನಾವು ದಿನಕ್ಕ 100 ಕಾರ್ಯಕ್ರಮ ಮಾಡ್ಲೇಣ, ಬಟ್ ನಾಲ್ಗಿ ಎಲ್ಲಿ ಕೊಟ್ಟಿರ್ತೀವಿ ಅಲ್ಲಿ ಬಂದು ಕಾರ್ಯಕ್ರಮ ಮಾಡ್ತೀವಿ. ಅದು ಅಲಗಡಿ ಊರಿನ ದೊಡ್ಡ ಶಕ್ತಿ. ಆಕ್ಚುಲಿ ಅವ್ರು ಹೇಳ್ದಂಗ್ರಿ, ಇವತ್ತು 2 ಕಾರ್ಯಕ್ರಮ ರೀ ನೋಡೋಣ. ಒಂದು ಚಡಚನ ತಾಲೂಕು ಚಡಚನ ಪಟ್ಟಣದೊಳಗೆ ಕಾರ್ಯಕ್ರಮ. ನಾ ಟೈಮಿಂಗ್ ಏನು ಕೊಟ್ಟಿದ್ದೆ, ಯಾಕೆ ನನಗೆ 2 ತಿಂಗಳ ಮೊದಲು ಬುಕ್ ಆಗಿದ್ರಿ ಈ ಊರು ಡೇಟ್. ನಾ ಅವ್ರಿಗೆ ಚಡಚನದವ್ರಿಗೆ ಹೇಳಿದೆ, ನೀವು ಎಷ್ಟಕ್ಕರ ಚಲೋ ಮಾಡ್ರಿ, ಕ್ಲೋಸಿಂಗ್ 8 ಮಾತ್ರ. ನಾ 8 ತನ ಕರೆಕ್ಟ್ ಈ 8 ಬಿಟ್ಟೇನ್ರಿ. ನಾ 9 ಪೌಣೆ 10 ನಾ ಆಲ್ರೆಡಿ ಬಬಲೇಶ್ವರದ ಬಂದು 1 ತಾಸು ಕೂತೀನಿ ಅಣ್ಣ. ಕಾರ್ಯಕ್ರಮ ಅದು ಮಳೆ ಆಯ್ತು ಏನೋ ಡಿಲೇ ಆಯ್ತು. ನಾ ಹೇಳಿದೆ, ಸರ್ ನಾ ಆಲ್ರೆಡಿ ಬಂದು ಸ್ಪಾಟ್ನಾಗ ಅದೇನ್ರಿ. ಯಾಕಂತ ಕೇಳ್ರಿ, ನಾವು 10 ಕಾರ್ಯಕ್ರಮ ಮಾಡಲಿ ಮಾತು ಕೊಟ್ಟಿವಿ ಅಂದ್ರೆ ಬರ್ತೀವಿ. ಅನಿವಾರ್ಯ ಪರಿಸ್ಥಿತಿಗಳು ನಮಗೂ ಬಂದಿರ್ತಾವ್ರಿ, ಮನ್ಯಾಗ ಆರಾಮಿಲ್ಲಂಗಾಲಿ ಏನೋ ಜಡ್ಡು ಬೇಸರ ನಮಗೂ ಇರ್ತಾವ್ರಿನ. ಆದ್ರೂ ಕೂಡ ಅಂಥ ಸಮಯದೊಳಗೆ ನಿಮ್ಮ ಕಾರ್ಯಕ್ರಮ ಬಿಟ್ಟು ಇನ್ನೊಂದು ಕಡೆ ಹೋಗಿ ಮಾಡಿವಿ ಅಂದ್ರೆ ಎದಿ ಮ್ಯಾಗ ಲಂಗಿಡಿದ್ ಕೇಳ್ರಿ ನೀವು ನಮ್ಮನ್ನು. ಆ ಅಧಿಕಾರ ನಿಮಗೈತಿ. ಓಕೆ, ಥ್ಯಾಂಕ್ ಯು ಮಹಿಳೆಯರವ್ರೆ. ತಡಿ ಅಣ್ಣ ಏನ ಹೇಳತ್ತಾರೆ. ಥ್ಯಾಂಕ್ ಯು, ಲವ್ ಯು. ಇದು ನಮ್ಮ ಮಠದ ಓಣಿಕಾ ಸಾಮ್ರಾಟ್. ಮಠದ ಓಣಿಕಾ ಸಾಮ್ರಾಟ್ ಎಲ್ಲ ಇಲ್ಲೇ ಅದರ ಹುಲಿಗಳು. ಓಕೆನಾ, ನಿಮಗೆ ಇನ್ನೂ ಭಗವಂತ ಅತಿ ಹೆಚ್ಚಿನ ಶಕ್ತಿ ಕೊಡ್ಲಿ, ಮುಂದಕ್ಕೆ ಇನ್ನೂ ಅತಿ ಹೆಚ್ಚಿನ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಆ ಭಗವಂತ ಗಣೇಶ ವಿಘ್ನೇಶ್ವರ ನಿಮಗೆ ನೀಡಲಿ. ನಮ್ಮಂಥ ಹಲವಾರು ಕಲಾವಿದರಿಗೆ ನಿಜವಾಗಿ ನೀವು ಒಂದು ಕಾರ್ಯಕ್ರಮ ಮಾಡಿರಿ ಅಣ್ಣ, ಹೇಳ್ತಿರ್ತೀರಿ ಭಾಳ ಶ್ರಮ ಪಟ್ಟಿವಂತ. ಬಟ್ ನಿಮ್ಮ ಒಂದು ಊರಿಂದ ನಿಮ್ಮದೊಂದು ಕಾರ್ಯಕ್ರಮದಿಂದ ಇವತ್ತು ಎಷ್ಟು ಬದುಕ್ತವಂದ್ರಿ ಅಣ್ಣ, ನಿಜವಾಗಿ ನೀವು ಪುಣ್ಯವಂತರಿ ಅಣ್ಣ. ಇಷ್ಟು ಮಂದಿ ಕಲಾವಿದರು, ನಾವಿಲ್ಲಿ 9 ಮಂದಿ ಇದೀವಿ. ನಮ್ಮ 9 ಮಂದಿ ಹಿಂದೆ 10 ಮಂದಿ ಮನ್ಯಾಗದಾರಿ ಅಣ್ಣ. ಸೌಂಡಿನ್ಯಾರು, ಈ ಲೈಟಿಂಗ್ನ್ಯಾರು, ಈ ಯೂಟ್ಯೂಬರ್ಸ್, ಇಷ್ಟೆಲ್ಲ ಒಂದು ನಿಮ್ಮ ಊರು ಒಂದು ಕಾರ್ಯಕ್ರಮ ಸುಮಾರು ಏನಿಲ್ಲ ಅಂದ್ರೂ ಒಂದು 70, 100, 120 ಜನ ನಾವು ಹೊಟ್ಟೆ ತುಂಬಿಸ್ಕೊಂತೀವಣ್ಣ. ಅದು ಒಂದೆಲ್ಲ ಪುಣ್ಯ ನಿಮಗೆ ಭಗವಂತ ನಿಮಗೆ ಸಲ್ಲಿಸಲಿ, ಇನ್ನೂ ಅತಿ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾವು ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ದೋಸ್ತ, ಥ್ಯಾಂಕ್ ಯು. ಆಕ್ಚುಲಿ ಇವತ್ತಿನ ಕಾರ್ಯಕ್ರಮ ನಿಮ್ಮೂರ ಜನ ನೋಡ್ತಾರ ಅಂತ ಅನ್ಕೋಬೇಡ್ರಿ, ಇಡೀ ದೇಶವೇ ನೋಡುತ್ತೆ ಇವತ್ತಿನ ಕಾರ್ಯಕ್ರಮ. ಹೆಂಗಂತ ಅನ್ಕೋಬೇಡ್ರಿ, ಬರೇ ದೇಶ ಅಲ್ಲ 5 ದೇಶಗಳು ಕೂಡ ವೀಕ್ಷಣೆ ಮಾಡ್ತಾರೆ. ನಮ್ಮ ಕಲಾ ಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಇಷ್ಟು ಜನ ಫಾಲೋವರ್ಸ್ ಗಳೇನದಾರಲ್ಲ ಅವರೆಲ್ಲರೂ ಕೂಡ ನೋಡ್ತಾರೆ. ಜೊತೆಗೆ ಮತ್ತೆ ನಮ್ಮ ಕಲಾ ಸಿಂಚನ ತಂಡ ಈಗಾಗಲೇ ಜನವರಿ 15ರವರೆಗೂ ಕೂಡ ಕಾರ್ಯಕ್ರಮ ಬುಕ್ ಮಾಡಿದರೆ. ನಮ್ಮ ಮುದ್ದೇಬಿಹಾಳ ತಾಲೂಕಿನೊಳಗ ಯಾವ್ದಾದ್ರು ಒಂದು ಊರು ಇತಿಹಾಸಕ್ಕೆ ಸಾಕ್ಷಿಯಾಗಿತ್ತು ಅಂದ್ರೆ ಅದು ಬಿದರಕುಂದಿ ಗ್ರಾಮ. ಬಿದರಕುಂದಿ ಗ್ರಾಮ 31 ಬಾರಿ ಹೋಗಿ ಬಂದೀವಿ ಮೊನ್ನೆ, ಈಗ 32ನೇ ಬಾರಿಗೆ ಬುಕ್ ಮಾಡ್ರೆ ಜನವರಿ 15ನೇ ತಾರೀಕಿಗೆ. ಅಲ್ಲಿ ಜಾನಪದ ಲೋಕದ ಸರದಾರು, ಈಗೇನು ಜಾನಪದದೊಳಗ ಏನು ಧ್ರುವತಾರೆ ಅಂತ ಕರಿತೀವಲ್ಲ, ನಮ್ಮ ಪರ್ಸು ಕೋಲೂರ್ ಅವರು, ಮಾಳು ನಿಪ್ಪನಾಳ್ ಅವರು, ಹಾಗೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲಾರಿ ಅವರು. ಸೊ ಖಂಡಿತವಾಗಿ ಅಲ್ಲಿ ಇರ್ತಾರೆ. ಜೊತೆಗೆ ಹಿರಿಯ ಕಲಾವಿದರನ್ನು ಕೂಡ ಒಬ್ಬರು ಚಾಯ್ಸ್ ಮಾಡ್ಕೊಂಡಿದ್ದೀವಿ. ಅವ್ರ ಮೊನ್ನೆ ತಾನೇ ನಮ್ಮ ಇವ್ರು ಬಂದು ಹೋದ್ರು, ನಮ್ಮ ಈಶ್ವರ್ ಕಡ್ಕೂರ್ ಸರ್ ಬಂದು ಹೋಗ್ಯಾರ. ಇನ್ನ ರಮೇಶ್ ಕುರುಬಟ್ಟಿ ಸರ್ ಅವರು ಕೂಡ ಆಗಮಿಸಕತ್ತಾರ. ಇಷ್ಟು ಪ್ರೀತಿ ಕೊಟ್ಟಿದ್ರೆ 5 ತಿಂಗಳ ಅಡ್ವಾನ್ಸ್ ಬುಕ್ ಮಾಡಾಕತ್ತಿರಲ್ಲ. ನಿಮ್ಮೆಲ್ಲರಿಗೂ ಕೂಡ ನಾನು ಶರಣಾರ್ಥಿ. ಮುಂದಿನ ತಿಂಗಳ 9ನೇ ತಾರೀಕಿಗೆ ನಮ್ಮ ಕಲಾ ಸಿಂಚನ ತಂಡ ನಮ್ಮ ಗೋವಾ
ಗೋವಾಕ್ ಹೋಗಾಕತ್ತೀವಿ. ನಮ್ಮ ಮೈಲಾರಿಯವರು ಹಾಗೆ ಪರಸು ಕೋಲೂರವರು ಇಡೀ ನಮ್ಮ ಕಲಾ ತಂಡ ಗೋವಾ ರಾಜ್ಯಕ್ಕೆ ಸೊ ಮತ್ತೆ 2ನೇ ಬಾರಿಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಆಗ್ತಾ ಇದೆ ನಿಮ್ಮೆಲ್ಲರ ಜೊತೆಯಾಗಿ ಅಂತ ಹೇಳ್ತಾ ಓಕೆ, ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದೆ ನಮ್ಮ ಕಲಾಸಿಂಚನ ತಂಡದ ಹೆಮ್ಮೆಯ ಗಾಯಕ ಮಲ್ಲೋ ಮುದ್ದೇಬಿಯಾಳ್ ಅವರ ಧ್ವನಿಯೊಳಗ ಈ ಸೊಗಸಾದ ಗೀತೆಯನ್ನು ಕೇಳಿ ಆನಂದಿಸಿ. ಓಕೆ. ಕುಡಿದ್ರ ಮನಿ ಹಾಳಾಕೈತಂತ, ಹಾ ಕುಡಿಲಿಕ್ಕ ದೇಶ ಹಾಳಾಕೈತ. ಹೌದು, ನಮಗ ನಮ್ಮ ಮನಿಗಿದ್ರ ನಮ್ಮ ದೇಶನ ಇಂಪಾರ್ಟೆಂಟ್. ಅಂದ್ರೆ ಇವತ್ತು ನಾವು ಕುಡಿಯವ್ರಿ. ಈ ಹಾಡ ಕುಡುಕರ್ಗ ಅಷ್ಟೇ, ಮತ್ತ ಸಾಲಿ ಕಲಿ ಹುಡುಗರೆಲ್ಲ ಕುಡಿಯಾಕ ಹೋಗ್ಬೇಡ್ರಿ, ಹಂಗ್ ಮಾಡಕ್ ಹೋಗ್ಬೇಡ್ರಿ. ಓಕೆ, ಟ್ರಾಕ್ಸ್ ಯಾರ ಚಿಂತಿ ನಮಗಿಲ್ಲ, ನಂಬದ ನಮಗ ತಿಳಿದಿಲ್ಲ. ಕುಡುಕೂರಂದ್ರ ಜಗತ್ತಾಗ ಮತ್ತ ಉಳಿತಾರ. ಪ್ರತಿ ಒಂದು ಕಾರ್ಯಾಕ ನಾವು ಕೆಲಸ ಮಾಡಬೇಕು, ನಮ್ಮ ಪಗಾರ ನಮಗ ಕೊಡಾಕ ನಿಂತಾಳತಾರ. ನಮ್ಮ ಕಡೆ ಮಾಡಿಸಿಕೊಂಡ ತಮ್ಮ ಬ್ಯಾಳಿ ಬೇಯಿಸಿಕೊಂಡ ಕುಡುಕೂರಂದ್ರ ಕಾಲನ ಕಸ ಮಾಡಿಬಿಟ್ಟಾರ. ಡೆಡಿಕೇಟ್ ಪಡಿಸಿದ್ರು, ಧನ್ಯವಾದಗಳನ್ನು ಸಲ್ಲಿಸ್ತಾ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಅನ್ನುವಂಥ ರೀತಿ ಒಳಗೆ ಇವತ್ತು ನಮ್ಮ ಕುಡುಕರ ಬಾಯಾಗ ಸಿಕ್ಕಿ ಏನಾಗಲಾಗ್ತದಂದ್ರ ಗುರು ಬ್ರ್ಯಾಂಡಿ, ಗುರು ವಿಸ್ಕಿ, ಗುರು ಗುಟಕ ಮಹೇಶ್ವರ, ಗುರು ಸಾಕ್ಷಾತ್ ಪೆಗ್ ಬ್ರಹ್ಮ ತಸ್ಮೈ ಶ್ರೀ ಬೀರ್ ಏನ ಮಹಾಂತರ ಜನ. ಅಂತಹ ಸಂದರ್ಭದೊಳಗ ಈಗ ಬನ್ನಿ ಮತ್ತೊಂದು ಗೀತೆ ನಮ್ಮ ಕೃಷ್ಣ ಫ್ರಮ್ ಬಿದರ್ ಅವರ ಧ್ವನಿಯಲ್ಲಿ. ಈಗ ಮುಂದಿನ ಗೀತೆ ಕೇಳಿ ಆನಂದಿಸಿ. ನನಗೇನು ಖುಷಿ ಆಗುತ್ತೆ ಅಂದ್ರೆ ಏನು ವ್ಯತ್ಯಾಸ ಕಾಣೋದಿಲ್ಲ. ಅಷ್ಟು ದೊಡ್ಡ ಶಕ್ತಿ ಕಲಾದೇವಿ ಸುಪುತ್ರರು ನೀವು ಇಬ್ರುಗಳು ಒಂದ್ಸಲ ಜೋರಾದ ಚಪ್ಪಾಳೆ ಬರ್ಲಿ. ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರ, ಯಾವತ್ತಿಗೂ ಕೂಡ ದುಡ್ಡಿನಿಂದ ಯಾವತ್ತಿಗೂ ಬೆನ್ನು ಹತ್ತುವಂತವರು ನಿಜವಾದಂತ ಕಲಾವಿದರಿಗೆ ಯಾವತ್ತಿಗೂ ಆಗೋದಿಲ್ಲ. ಇವತ್ತ ಕಲೆಯಿಂದ ಬೆನ್ನದಂಗ ಇದು ಕೇವಲ 4 ನಿಮಿಷ 5 ನಿಮಿಷದ ಹಾಡು ಅಲ್ರಿದು, 12 ನಿಮಿಷದ ಕಂಟಿನ್ಯೂವರ್ಸ್ ಆಗಿರುವಂತ ಹಾಡು ಇದು. ಅಷ್ಟು ತಾಕತ್ತು ಬರ್ಬೇಕಾದ್ರ ಅಭಿಮಾನಿ ದೇವರುಗಳೇ ಶಕ್ತಿ ಜೋರಾದ ಚಪ್ಪಾಳೆ ಬರ್ಲಿ. ಈ ಒಂದು ಕಾರ್ಯಕ್ರಮಕ್ಕ ಇವತ್ತು ನನಗೆ ವಿಶೇಷವಾಗಿ ಎಲ್ಲರಿಗೆ ಆಹ್ವಾನ ಇತ್ತು. ನಮ್ಮ ಗುರುಗಳಿಗೆ ಕೇಳಿಕೊಂಡೆ, ನಾನು ಶೇಖು ಸರ್ ಹತ್ರ ಅಂಡ್ ಕಮಿಟಿ ಹತ್ರ ಮಾತಾಡ್ಕೊಂಡೆ. ಸರ್ ಸಾಧ್ಯ ಆಯ್ತು ನಾನು ಕರ್ಕೊಂಡ್ಬರ್ತೀನಿ ಕಲಾವಿದ್ರ, ನಮಗೆ ಭಾಳ ಒಬ್ಬ ಸರ್ಪ್ರೈಸ್ ಕಲಾವಿದ್ರ ಕರ್ಕೊಂಡ್ಬರ್ತೀನಿ ನಿಮ್ಗೆ ಅಂದೆ. ಆಮೇಲೆ ಗುರುಗಳಿಗೆ ಮಾತಾಡಿದೆ, ಯಾವುದೇ ಗುರುಗಳು ಅಲ್ಲಿ ದುಡ್ಡು ಇರುತ್ತಿತ್ತೋ ಇರ್ತೋ ಗೊತ್ತಿಲ್ಲ ನನಗೆ. ಇಲ್ಲೇ ಕಾರ್ಯಕ್ರಮ ಬಂದೀವಿ ಈಗ ಒಂದು ಕಾರ್ಯಕ್ರಮಕ್ಕೆ, ಮತ್ತೆ ಬರ್ತೀರಿ ಹಂಗ ಅಂತ ನಾನು ಬಯದಾಗ ಕೇಳ್ಕೊಂಡೆ. ನಡ್ರಿ ಸರ್, ನನಗೆ ದುಡ್ಡು ಮುಖ್ಯ ಅಲ್ಲ, ಅಲ್ಲಿ ಅಭಿಮಾನಿಗಳ 4 ಮಂದಿ ಇದ್ರು ಕೂಡ ಅವ್ರ ಮನಸ್ಸು ಮುಟ್ತೈತೆ ಅಂತಕ್ಕಂಥ ಮಾತನ್ನು ಹೇಳಿ ಬಂದಾರಲ್ಲ ನಮ್ಮ ಈಶ್ವರ ಕಣಕೂರ್ ಸರ್ ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಇದು ಒಬ್ಬ ಕಲಾವಿದನ ಒಂದು ಶಕ್ತಿ ಅಂತ ಅನ್ಕೊಳ್ತೀನಿ. ಇವತ್ತ ತಾಯಿಯನ್ನು ಪ್ರೀತಿಸುವಂತ ಹೃದಯಗಳು ಈಗ ಕಾಣಿಕೆಯನ್ನು ನೀಡಿದ್ದಾರೆ. ನಮ್ಮ ಮ್ಯೂಸಿಕ್ ಮೈಲಾರಿಯವರಿಗೂ ಹಾಗೆ ನಮ್ಮ ಈಶ್ವರ ಕಣಕೂರ್ ಸರ್ ಅವರಿಗೆ ತಲಾ 100 ರೂಪಾಯಿಗಳ ಕಾಣಿಕೆಯನ್ನ ನಮ್ಮ ಪ್ರಶಾಂತ್ ಬಿರದಾರ್ ಸರ್ ಅವರು ಹಾಗೆ ಶೇಖು ಜೈನಾಪುರ್ ಸರ್ ಅವರು ನೀಡಿದ್ದಾರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ. ಹಂಗ ನಮ್ಮ ಸಂಗಪ್ಪ ಸಿರುಳೂರು 100 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಹಾಗೆ ನಮ್ಮ ಪ್ರಶಾಂತ್ ಗೌಡ ಬಿರದಾರ್ ಸರ್ ಅವರು ವಿಶೇಷವಾಗಿ 1000 ರೂಪಾಯಿ ಕಾಣಿಕೆಯನ್ನು ನಿಮಗಾಗಿ ನೀಡಿದರೆ. ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀನಿ. ಈ ಕಲಾ ಕಾಣಿಕೆಯನ್ನು ನೀಡಿದಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ಕೋಟಿ ಕೋಟಿ ಶರಣಾರ್ಥಿಗಳು. ಲಲಿತಾ ಮಹಾದಣಿ ಅವರು ಕೂಡ 100 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಲಲಿತಾ ಅತಣಿ ಅಷ್ಟು ಗ್ಯಾಪ್ ಕೊಡಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. 100 ರೂಪಾಯಿಗಳ ಕಾಣಿಕೆ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳು ಬರ್ಲಿ ಪ್ರೀತಿಯಿಂದ ಅಂತ ಹೇಳ್ತಾ ಮೇಲಾರಿ. ಓಕೆ, ಥ್ಯಾಂಕ್ ಯು ಗುರುಗಳಿದೆ ನಿಮಗೆ. ಥ್ಯಾಂಕ್ ಯು, ಧನ್ಯವಾದಗಳು. ಈಗ ಆಮೇಲೆ ಕಮಿಟಿಯ ಅಪೇಕ್ಷೆ ಗೀತೆಗಳದ ಬ್ಯಾಕ್ ಟು ಬ್ಯಾಕ್ ಹಾಡು. ಆಕ್ಚುಲಿ ಕಮಿಟಿಗೆ ಮಾತಾಡಿದಾಗ ನನ್ನ 3 ತಾಸಿನ ಕಾರ್ಯಕ್ರಮ ಮುಗಿದು ಹೋಗೈತಿ. ನೀವು ಕುತ್ಕೊಂಡಿರಲ್ಲ ಇಷ್ಟು ಪ್ರೀತಿಯಿಂದ. ನಮ್ಮ ಯಾರು ಮಠದ ಓಣಿಕಾ ಸಾಮ್ರಾಟ್ ಹುಡುಗರು, ನಿಮ್ ಖುಷಿನೇ ನಮ್ ಖುಷಿ. ಈಗೇನಿದ್ರು ನಮ್ ಟೈಮು ನಿಮ್ ಟೈಮಿಗೆ ಈ ಖುಷಿ ಸಂಭ್ರಮ ಎಂಜಾಯ್ಮೆಂಟ್ ಮಾಡೋಣ. ಬ್ಯಾಕ್ ಟು ಬ್ಯಾಕ್ ಹಾಡುಗಳು. ಈಗ ಒಂದು ಡ್ಯಾನ್ಸ್ ಇರುತ್ತೆ, ಡ್ಯಾನ್ಸ್ ನೋಡ್ಬಿಡೋಣ. ಓಕೆ, ಇದೊಂದೇ ಹಾಡು ಕಂಟಿನ್ಯೂ. ಹೈಸ್ಕೂಲ್ ಸಾಲ್ಯಾನ ಪಿಲ್ಲ ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ, ಹೈಸ್ಕೂಲ್ ಸಾಲ್ಯಾನ ಪಿಲ್ಲ ಗಲ್ಲಕ ಕೊಟ್ಟಿನಿ ನಾ ಬೆಲ್ಲ. ಪ್ರಶಾಂತ್ ಬಿರದರ್ ಸರ್ ಅವರು, ಶೇಖು ಜೈನಾಪುರ್ ಸರ್ ಅವರು, ರಮೇಶ್ ತಳವಾರ್ ಸರ್ ಅವರ ಪ್ರೀತಿಗೋಸ್ಕರವಾಗಿ ಈ ಗೀತೆಯನ್ನು ಹಾಡಬೇಕಂತ 500 ರೂಪಾಯಿಗಳ ಕಾಣಿಕೆಯನ್ನು ನೀಡಿದ್ದಾರೆ. ಹೆಸರು ಹೇಳ್ರಿ ಸರ್. ನಮ್ಮ ಪ್ರಶಾಂತ್ ಬಿರದರ್ ಅವರು, ಪ್ರಶಾಂತ್ ಬಿರದರ್ ಸರ್ ಅವರು, ಶೇಖು ಜೈನಾಪುರ್ ಅವರು, ಶೇಖು ಅಣ್ಣ ಜೈನಾಪುರ್, ರಮೇಶ್ ತಳವಾರ್ ಸರ್, ರಮೇಶ್ ಅಣ್ಣ ತಳವಾರ್ ಸರ್ ಅವರು ಅವರ ಪ್ರೀತಿಗಾಗಿ, ಅವರ ಹಳೆ ಪ್ರೀತಿಗಾಗಿ
ಓಕೆ. ಮರತಿ ಓಡ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ, ಮರತಿ ಓಡ್ಯಾನ ಗೆಳತಿ ನೀನಾಗೆ ಮಾಡಿದ ಪ್ರೀತಿ, ಮರತಿ ಓಡ್ಯಾನ ಗೆಳತಿ ಗೆಳತಿ ಮರತಿ. ಬ್ಯೂಟಿಫುಲ್ ಸಾಂಗ್ ನಿಮಗೋಸ್ಕರವಾಗಿ ತೆಗೆದುಕೊಂಡು ಬಂದಿರುತ್ತೆ ನಮ್ಮ ಮ್ಯೂಸಿಕ್ ಮೇಲರ್ ಅವರಿಗೆ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಇದ್ದೇನೆ. ಈಗ ಒಂದು ಡ್ಯಾನ್ಸ್, ಪವರ್ಫುಲ್ ಡ್ಯಾನ್ಸ್ ಈ ಸದ್ಯಕ್ಕ ಈ ಡ್ಯಾನ್ಸ್ ಅಗಣ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದು ತಲುಪ್ತಾ ಇದ್ದೇವೆ. ಒಂದು ಸೊಗಸಾದ ಗೀತೆಯ ಜೊತೆಗೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಅಂತ ಹೇಳ್ತಾ ಈಗ ಒಂದು ಡ್ಯಾನ್ಸ್ ನೋಡಿ ಎಂಜಾಯ್ ಮಾಡಿ. ಇದು ಕಲಾಸಿಂಚನ ಮೆಲೋಡೀಸ್ ತಂಡದ ಒಂದು ಕಾರ್ಯಕ್ರಮ. ಇವತ್ತಿನ ಎಲ್ಲಾ ವಿಡಿಯೋಗಳು ನಮ್ಮ ನಾಳೆ ಕಲಾಸಿಂಚನ ಆರ್ಕೆಸ್ಟ್ರಾ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಅಂಡ್ ಯೂಟ್ಯೂಬ್ ಎಲ್ಲಗಳಲ್ಲಿ ಕೂಡ ದೊರಕುತ್ತೆ. ಎಲ್ಲಾ ಹಾಡುಗಳನ್ನ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ. ಸೊ ತಾವೆಲ್ಲರೂ ಆರಾಮಾಗಿ ನೋಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಶ್ರೀ ಗಜಾನನ ಮಹಾಮಂಡಳಿಯ ವತಿಯಿಂದ ಹಮ್ಮಿಕೊಂಡಾರ. ಓಕೆ ರೆಡಿ ಸ್ಟಾರ್ಸ್ ಲೈಸನ್. ಸರಿ ಐತಿ ನನ್ನ ರೂಟ ಜವಾರಿ ಜನ ನಾನು ಹಾರಿಸಲ ನನ್ನ ಫ್ಲೈಟ್ ಗಮ್ಮತ್ತು ಮಾಡ್ತೀಯಲ್ಲ ಯಾರ ನೀನು ಬಂಗಾರಿ ಎರ್ರ ಬೆರ್ರಿ ಹೊಡ್ಕೋತೈತಿ ಅದಯ ಒಳಗ ನಗ್ಗಾರಿ ಲಾಲಿಪಾಪ್ ಕೊಡೋದಂದ್ರ ಇವಳಿಗೆ ತುಂಬಾ ಇಷ್ಟ ರೀ ಒಂದೊಂದಾಗ ಕೊಡ್ತಾಳ ಒಬ್ಬೊಬ್ರಾಗ ಸ್ಟೋರಿ ಇವಳ ನೋಡಿ ಕಾಟನ್ ಕ್ಯಾಂಡಿ ಸಬ್ಬು ಕಪ್ಪ ಸಂದ ಕ್ಯಾಂಡಿ ಬಂದು ನೋಡಿ ಕಾಟನ್ ನೋಡಿದ್ರಿ. ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ. ಸೊ ವಿಶೇಷವಾಗಿರುವಂತ ಒಂದು ಹಾಡು ನಮ್ಮ ಕಮಿಟಿಯ ಅಪ್ಪಣೆ ಮೇರೆಗೆ ಯಾವುದು ಹೇಳ್ರಿ ಶೇಖು ಸರ್, ಯಾವ ಹಾಡು ಬೇಕೇ ಬಿಡ್ರಿ. ಕೊನೆಯದಾಗಿ ಕುಣಿಯಕ್ಕೆ ಬೇಕೋ ಏನ ಅಥವಾ ಮನಸ್ಸಿಂದ ಹೃದಯ ಕೇಳ್ಕೊಂಡು ಮಲ್ಕೊಳಕ್ ಬೇಕೋ? KPS ನೂತನ ನಿರ್ದೇಶಕರು ಶೇಗುಣ್ಸಿ 501 ರೂಪಾಯಿ, ಪ್ರಭುನಾಥ್ ತೋಟದ್ 501 ರೂಪಾಯಿ ಕೊಟ್ಟಿರ್ತಾರೆ. ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಈಗ ಆಕ್ಚುಲಿ ಕಮಿಟಿಯ ಅಪೇಕ್ಷೆ ಮೇರೆಗೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ ಅನ್ನುವಂತ ಹಾಡು ಕೊನೆಯದಾಗಿ ಡ್ಯಾನ್ಸ್ ಮಾಡಕ್ ಇಟ್ಟೀವಿ. ಅದಕ್ಕಿಂತ ಮುಂಚಿತವಾಗಿ ಒಂದು ಸಾಂಗ್ ಅನ್ನ, ಅದು ನಂಬಿದಗಳೇ ಏನು ಕರೆದಾಗ ಬರ್ತಿದ್ಯಲ್ಲ, ಅಲ್ಲ ಅದು ಬೇಕಾ? ಆಯ್ತು, ಅದೊಂದು 2 ಗೀತೆ ಜೊತೆ ಕಾರ್ಯಕ್ರಮ ಹೋಗಿದ್ರಿ. ಲಾಸ್ಟಿಗೆ ಡ್ಯಾನ್ಸ್ ಹೊಡ್ಯಾಕತ್ರಿ ಎಲ್ಲರೂ. ಯಾಕಂದ್ರೆ ನಮ್ಮ ಮಠದ ಓಣಿಕ ಸಾಮ್ರಾಟ್ ನಿಜವಾಗ್ಲೂ ನಿಜವಾದ ಹೃದಯದ ಸಾಮ್ರಾಟ್ ನೀವೆಲ್ಲ. ನಿಜವಾಗ್ಲೂ ಪ್ರಾರಂಭದಿಂದ ಹಿಡ್ಕೊಂಡು 3.5 ತಾಸು 4 ತಾಸು ಆದ್ರೂ ಹೆಂಗೆ ಕುಣಿತೀರಲ್ಲ, ಎಂಜಾಯ್ ಮಾಡ್ತೀರಿ. ಹ್ಯಾಟ್ಸ್ ಆಫ್ ಯು, ಥ್ಯಾಂಕ್ ಯು. ಅದು ಕಲಾವಿದರಿಗೆ ಬೂಸ್ಟ್ ಇದ್ದಂಗೆ ನೀವೆಲ್ಲ. ಥ್ಯಾಂಕ್ ಯು ಅಂತ ಹೇಳ್ತಾ ಈಗ ಕೊನೆಯದಾಗಿ 2 ಹಾಡುಗಳು ನಮ್ಮ ಮಹಿಳೆಯರಿವೆ, ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳ ಜೊತೆ ಕಾರ್ಯಕ್ರಮ ಕ್ಲೋಸ್. ಈಗ ನಂಬಿದ ಗಳಿಗೆ ಕೈ ಕೊಟ್ಟು ಹೋದೆ ಅನ್ನುವಂತ ಹಾಡು ಬೊಂಬಟ್ ಬಸಣ್ಣವ್ರ ಹಾಡು, ಆಮೇಲೆ ಬಾಗಲಕೋಟೆ ಬಸ್ ಸ್ಟ್ಯಾಂಡ್ 2 ಜೊತೆ ಕಾರ್ಯಕ್ರಮ ಕ್ಲೋಸ್. ಓಕೆ ರೆಡಿ, ಬ್ಯಾಕ್ ಟು ಬ್ಯಾಕ್ ಕುಣಿಯಾಕಂತೀರಿ ನೀವೆಲ್ಲ, ಫುಲ್ ಕಿಚ್ಚು ಕುಣಿಯಾಕಂತೀರಿ. ನಂಬಿದ ಗೆಳೆಯಾಗ ಕೈಯ ಕೊಟ್ಟು ಹಾದಿ ಹೊಸ ಗಂಡನ್ನು ಮಾಡಿಕೊಂಡ ಗೆಳತಿ ಸಟ್ಟಾದಿ, ನಾನು ಕೊಡಿಸಿದ ಚಾಲ ಬಳಿಯ ನೀನು ಬಿಚ್ಚಿಟ್ಟಿ, ನನ್ನ ಮರೆಯುವುದಿಲ್ಲ ಅಂತ ಅಂಗಾರ ಮುಟ್ಟಿದ್ದಿ, ಹೊಸ ಮಲಗಿದ್ದಾಗಿ ನಮ್ಮ ಹಲಗಣಿ ಅಗಸಿ ಆಟಿದೆ. ಸ್ಪೆಷಲ್ ಮಾಡಿಬಿಡ್ತೀನಿ. ನೀವು ಎಷ್ಟು ಜನ ಕುಣಿಬೇಕಂತ ಅಪೇಕ್ಷೆ ಇಟ್ಕೊಂಡಿರಿ. ಶೇಖು ಸರ್ ಎಲ್ಲದ್ರ, ಪ್ರಶಾಂತ್ ಸರ್ ಅವರು, ಇಡೀ ರಮೇಶ್ ಸರ್ ಎಲ್ಲರೂ ಬಂದ್ಬಿಡ್ರಿ ಕಮಿಟಿಯವರು. ನಿಮಗೋಸ್ಕರವಾಗಿ ಇಲ್ಲಿ ಒಂದು ಕಲರ್ ಲೈಟ್ಸ್ ಎಲ್ಲ ಟರ್ನ್ ಮಾಡಿಬಿಡು. ಪೂರ್ತಿ ಕ್ಲಬ್ ತರ ಕಲರ್ಫುಲ್ ಆಗಿರ್ಬೇಕು ಲೈಟ್ಸ್. ಒಂದ್ ಲೈಟ್ಸ್ ಆ ಕಡೆ ಕೊಟ್ಬಿಡು ಪೂರ್ತಿ. ನಮ್ಮ ಹುಡುಗರೆಲ್ಲ ಎಂಜಾಯ್. ಸೆಂಟ್ರಕ್ ಬರ್ರಿ, ಅವರ ಸ್ವಲ್ಪ ಹಿಂದಕ್ಕೆ ಸರ್ ನಿಂತು ಬಿಡ್ರಿ, ಅಟ್ಟೆ ಎಲ್ಲಿ ಹೋಗ್ಬರ್ರಿ, ಹಿಂದಕ್ಕೆ ಸರ್ ನಿಂದ್ರಿ. ನಮ್ಮ ಹುಡುಗರು ಗಿಚ್ಚು ಡ್ಯಾನ್ಸ್ ಹೊಡಿತಾರೆ. ಈಗ ಮೈಲಾರವರ ಅಭಿಮಾನಿಗಳು, ನಮ್ಮ ಈಶ್ವರ್ ಕಣ್ಕೂರ್ ಸರ್ ಅವರ ಅಭಿಮಾನಿಗಳು ಕರ್ಕೊಂಡ ಬಾರೋ ನಮ್ಮ ಮಾಸ್ತರನ ಪೇಪರ್ ಬರಿಲಾಕ, ಪೇಪರ್ ಬರಿಲಾಕ. ಈಗಿನ ಹುಡುಗರು ಸಾಲಿ ಹೋಗ್ತಾರ ದನ ಕಾಯುದಕ, ದನ ಕಾಯುದಕ.